चराचरी मी कळा कुसरी काहीचा नेने बोलत वचनी भाविका एका जन तुमचा दास त्याची असं पुरवाय. ओम नमो ज्ञानेश्वरा करुणाकरा दयाला तुमच्या अनुग्रह लादलो पावन झालो चराचरी मी कला कुसरी काहीचा नेने बोलत वचनी भाविक एका जन तुमचा दास त्याची असं पुरवावी. बोला पुंडलिक वरद हरी विठ्ठल श्री ज्ञानदेव तुकाराम 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 बोला मम्मी. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ರಿ, ಇವತ್ತು ಫ್ರೈಡೇ ಮಾರ್ನಿಂಗ್ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೀವಿ ಮತ್ತು ನೋಡ್ತಿರ್ಬೋದು ರೆಡಿ ಆಗೇವಿ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹೊರಗೆ ಹೊಂಟೇವಿ. ಸೋಫಾ ರೆಡಿ ಆಗಾಕತ್ತೇವಿ. ಎಲ್ಲಿಗೆ ಹೊಂಟೇವಿ ಏನು ಅನ್ನೋದನ್ನ ನಾನು ನಿಮ್ಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ. ಯಾರು ತಪ್ಪದ ಚಾನಲ್ನ ನೋಡ್ರಿ. ಬ್ಯಾಡ ಬಾಲ್ ಕೊಟ್ಟು ತಗೊಳ್ಳೋಣಂತೆ. ಸಾನಮ್ಮ, ಸ್ಕೂಲ್ ಸುಟ್ಟಿ ಮಾಡ್ರಿ. ಸ್ಕೂಲ್ ಸುಟ್ಟಿ ಮಾಡಿ ಹೊರಗಡೆ ಹೊಂಟೀವಿ ನೋಡ್ರಿ. ಇವತ್ತು ಕೆಲಸನೂ ಸುಟ್ಟಿ ಆಗೈತಿ ಎಲ್ಲಾರ್ದು. ಎಕ್ಸಾಮ್ ಐತಿ ಇವತ್ತು ನಮ್ದು. ಎಕ್ಸಾಮ್ ಹತ್ರಿ. ಹಿತ್ತಲಾಗೇನು ಹೋಗ ಏನು ಮಾರ್ಕೆಟ್ ರೀ ಹಿಂಗೈತಿ ಇದು. ಮಮ್ಮಿ ನೋಡಿಲ್ಲ. ಹಾಂ, ನಂಗೊಂದು ಗುಲಾಬಿ ದೊಡ್ಡದು.
ಎಲ್ಲ ಹೊಂಟ್ರಿ ಹೇಳ್ರಿ. ನಾವು ನಂದಗಡ ಬಸ್ ಹತ್ತಿದ್ದು ಯಾವ್ದು? ಜೀವನದಾಗ ನಮಗೆ ಕೊಡ್ತೇವೆ ಸಂಗೊಳ್ಳಿ ರಾಯಣ್ಣ ನೋಡಕ್ಕೆ. ಮತ್ತು ಹೇಳಿದ್ರೆ ಲಕ್ಷ್ಮೀ ದೇವಿದ ಜಾತ್ರಾ ಮಹೋತ್ಸವ 23 ವರ್ಷಗಳ ಮೇಲೆ 25 ವರ್ಷ 23 24 ಕನ್ಫರ್ಮ್ ಇಲ್ಲ ನೋಡಿ. ನೀನಂತೂ ಮಾಡ್ಕೊಂಬಂದಿಲ್ಲ ನಮ್ಮ ಅತ್ತಿ ನೋಡಿ ಹೆಂಗೆ ಮಾಡ್ಕೊಂಬಂದ ಆಂಟಿ ನೋಡ್ರಿ, ನೀನಂತೂ ಏನು ಮಾಡ್ಕೊಂಬಂದಿಲ್ಲ, ನಮ್ಮ ಅತ್ತಿ ನೋಡಿಲ್ಲ ಏನು ಮಾಡ್ಕೊಂಬಂದ. ಅಲ್ಲಿ ಪಪ್ಪ ಕೊಡು, ಪಪ್ಪ ತಿನ್ನ. ನಾವು ಅವಾಗ ಮಾಡ್ತೀವಿ, ನೀವು ಮುರುಘಾ ಮಠದ ಜಾತ್ರೆಗೆ ಮಾಡಿ. ಹಾ, ಎಷ್ಟು ಚಂದ ಹೇಳತ್ತಾರ್ರಿ. ಸ್ಪೆಷಲ್ ಆಗಿ ನಂಗ ಮಾಡ್ಕೊಂಡ್ ಬಂದಾರಂತ ಮಾಡ್ಯಾರ ಅವ್ರ. ಇಲ್ಲ ನೋಡ್ರಿ, ಫೋಟೋ ಬೇಕಲ್ಲಿ ಇದು ಕ್ಲಿಕ್ ಮಾಡ್ಬಿಟ್ಟು ಫೋಟೋ. ಈ ವಿಡಿಯೋ ಬ್ಲಾಗ್ ಮಾಡ್ಬಂದ ಕೆಲವೊಂದಿಷ್ಟು ಫೋಟೋಸ್ ಕ್ಲಿಕ್ ಮಾಡ್ಬೇಕು. ಗಿರಿ ಕೈ ತೆಗಿರಿ ನೀವು. ನೋಡ್ರಿ, ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಬಸ್ ಏನು ಅಷ್ಟೇನು ರಶ್ ಇಲ್ಲ, ಆರಾಮೈತಿ. ಸೊ ಮಸ್ತ್ ಜರ್ನಿ ಸ್ಟಾರ್ಟ್ ಆಗೈತಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿ ಪೂರ ಹೊಂಟೇವಿ. ಈ ಕಡೆಯಿಂದ ಅತ್ತಿ ಬರತ್ತಾರ, ಆ ಕಡೆಯಿಂದ ಪದ್ಮಾ ಆಂಟಿ ಅವರೆಲ್ಲರೂ ಬಂದೇವಿ. ಮಸ್ತ್ ಒನ್ ಡೇ ಹತ್ತಿದಪ್ಪ ನೀನು. ದೊಡ್ಡಪ್ಪನ ಗಾಡಿ ಹತ್ಕೊಂತಿ. ಹೇಳವ ಬಾ ಬಾ ಹೊಟ್ಟೆವ ಅಲ್ಲಿ ಹೋಗಿ ನೋಡ್ತೇನೆ. ಮಾಮ ನಿಮ್ಮ ಅಣ್ಣಂದದ ಎಷ್ಟು ಹಂಗ ಇದನ್ನ ಮನೆಗೆ ಬಿಡ್ತಾನೆ. ನಾ ಮಾಡೇನ್ ಚಲೋ ಹೋಗ್ರಿ ನೀವು. ನೋಡ್ರಿ, ಫೈನಲ್ ಆಗಿ ನಾವು ಯಾವ್ರಿ ನಂದಗಡಕ್ಕೆ ಬಂದ್ವಿ. ಈಗ ಆಲ್ಮೋಸ್ಟ್ ನೋಡಿದ್ರಿ ಎಲ್ಲರೂ ಬಂದೇವಿ. ಅವರು ಮುಂದೆ ಹೋಗೋರು ಅಲ್ಲಿ ಹೊಂಟಾರ ಸ್ವಲ್ಪ ಜನ. ಇಲ್ಲಿ ನಾವು ಹೊಂಟೀವಿ ನೋಡ್ರಿ. ಜರ್ನಿ ಏನು ಅಷ್ಟೇನು ಸುಸ್ತೇನು ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು ನೋಡ್ರಿ. ಇಲ್ಲಿ ರಾಯಣ್ಣನ ಗುಡಿಗೆ ಬಂದೇವಿ ನಾವು. ಈಗ ರಾಯಣ್ಣ ಸಮಾಧಿ ಐತೆನಾ? ಇಲ್ಲ, ಬಾಯ್ತಾಗ ಇಲ್ಲಿಂದ ರೀ ಒಂದು ಫೋಟೋ ರೀ. ಇಲ್ಲಿಂದ ಸಾನು ಯಾರು ಬೆಟ್ಟಕ್ಕಿಂತ ಇವತ್ತು ನಂದಿಗಡ ಬೆಟ್ಟ. ಫ್ರಂಟ್ ತಗೊಂಡೇನ. ನಾನೀಗ ನಿಮಗೆ ಕರ್ಕೊಂಬಂದೇನಿ ಎಲ್ಲಪ್ಪ ಅಂದರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಏನು ಲಾಸ್ಟ್ ಮೂಮೆಂಟ್ ಆಗಿತ್ತಲ್ಲ, ಆ ಮೂಮೆಂಟಲ್ಲಿ ಗಿಡ ಐತಿ ಇಲ್ಲಿ. ಆ ಗಿಡ ತೋರ್ಸಕ್ಕಂತ ನಿಮಗೆ ಕರ್ಕೊಂಬಂದೇನಿ. ನೋಡಿರಿ, ನನಗರ ಫುಲ್ ಎಕ್ಸೈಟ್ಮೆಂಟ್. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು. ನೋಡ್ಬೇಕಂತ ಆಸೆ ಇತ್ತು, ಅದು ಅಂತೂ ಇಂತೂ ಇವತ್ತು ಸಕ್ಸಸ್ಫುಲ್ಲಾಗಿ ಈಡೇರಾಕತ್ತೈತಿ. ಬರ್ರಿ ಯಾವ ರೀತಿ ಐತೆ ಅಂತಂದು ತೋರಿಸ್ತೇನೆ ನಿಮಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಖಾನಾಪುರ ಪುಣ್ಯಭೂಮಿ ನಂದಗಡದಾಗ ಅವರದ ಪುಣ್ಯಭೂಮಿ ಅಂದ್ರೆ ಲಾಸ್ಟ್ ಕೊನೆ ಗಳಿಗೆಗಳನ್ನು ಕಳೆದಿರ್ತಕ್ಕಂತಹ ಪ್ಲೇಸ್ ಇದೆ. ಬರ್ರಿ ಒಳಗೆ ಕರ್ಕೊಂಡು ಹೋಗ್ತೇನೆ. ನೋಡ್ರಿ, ಇಲ್ಲಿ ಹನುಮಪ್ಪ ನಮ್ಮನ್ನು ಸ್ವಾಗತ ಮಾಡಕತ್ತ.
ನೋಡ್ರಿ ಸ್ನೇಹಿತರೆ, ಇಲ್ಲೆಲ್ಲ ನೀವು ನೋಡಾಕತ್ತೀರಿ ಸಿಕ್ಕಾಪಟ್ಟೆ ಕಾಯಿಗಳನ್ನ ಕಟ್ಟ್ಯಾರ. ಇದೆಲ್ಲ ಯಾಕೆ ಕಟ್ಟ್ಯಾರಪ್ಪ ಅಂದ್ರೆ, ಯಾರೀಗ ಅಂದ್ರೆ ಪುತ್ರ ಸಂತಾನ ಅಥವಾ ಮಕ್ಕಳ ಭಾಗ್ಯ ಇರಂಗಿಲ್ಲ, ಅವರೆಲ್ಲ ಇಲ್ಲಿ ಬಂದ ಸಂಗೊಳ್ಳಿ ರಾಯಣ್ಣನಂತಹ ಮಗ ನನಗೂ ಹುಟ್ಟಲಿ, ಅವನಂಗೆ ಸಾಹಸಿ ಅಂತ ಒಂದು ಮಕ್ಕಳು ನಮಗಾಗಲಿ ಅನ್ನೋ ಒಂದು ರೀಸನಿಗೆ ಇಲ್ಲಿ ಎಲ್ಲ ತೆಂಗಿನಕಾಯಿ ಕಟ್ಟ್ಯಾರ. ನೋಡ್ತಿರ್ಬೋದು ನೀವು, ಅಷ್ಟಿಷ್ಟಲ್ರಿ ಸಿಕ್ಕಾಪಟ್ಟೆ ಐತಿ. ಇದು ಪುಣ್ಯಭೂಮಿ ಅಂದ್ರೆ ಅವರ ಸಮಾಧಿ ಇರೋದು ನಂದಗಡದೊಳಗೈತಿ. ನಾವಿಲ್ಲಿ ನಂದಗಡಕ್ಕೆ ಇವತ್ತು ಎದಕ್ಕೆ ಬಂದೇವಂದ್ರೆ, ಇಲ್ಲಿ 25ನೇ ವರ್ಷದ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ಇರೋ ಕಾರಣಕ್ಕೆ ನಾವಿಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಇದೆಲ್ಲ ಪ್ಲೇಸ್ ನೋಡುವಂತಹ ಸೌಭಾಗ್ಯ ನಮ್ದಾಗೈತಿ. ಅದ್ರ ಜೊತೆಗೆ ನಾನು ನಿಮಗೆಲ್ಲ ತೋರಿಸುವಂತಹದ್ದು ಕೆಲಸ ಮಾಡಾಕತ್ತೇನೆ ನೋಡಿರಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಸ್ತ್ ಐತಿ. ನೋಡ್ತಿರ್ಬೋದು ಎಷ್ಟೆಲ್ಲ ಕಟ್ಟ್ಯಾರಂತ. ಬರೀ ಫ್ರಂಟ್ ಕ್ಯಾಮ್ರಾ ಮಾಡಿ ತೋರಿಸ್ತೇನೆ, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಹಾಂ ನಡಿಪ. ತಡ್ಕೋ. ನಮ್ಮ ಸಾತ್ವಿಕ ಒಬ್ಬ ಮಾಡ್ಬೋದು. ಸಾಯಂಕಾಲ ಬರ್ರಿ ಮಕ್ಕ ನೋಡ್ರಿ. ನೋಡಲ್ ಯಾರು ಪಾಪ ಮಂಗ್ಯ ಅಲ್ಲೊಳ ಸಣ್ಣ ಏಟಿಟ್ಟದ ಬತ್ತಿಂಕಿ ತಂದಿ ಅಲ್ಲಿ ಮನೆಗೆ ಹೋದ ಮಾಸಮ್ಮ ನಿಂದ ಅದ ಮೇನ್ ಅದ. ಪ್ರತಿ ಮನ್ಯಾಗ ನಾವು ಸಾಕರ ಗೌರ್ಮೆಂಟಲ್ಲ ಚುಟ್ಟಿ ಮಂಗಿ ಐತಿ ಇಲ್ಲಿ. ಚುಟ್ಟಿ ಮಂಗಿ ಬೇಕೋ? ಓಡೋಡ್ ಇದು ಅವ್ರದ್ದು ಇದು ಹಾಕಿದ ಗಿಡ ಅಲ್ಲನ್ರಿ ಇದು? ಗಲ್ಲ ಹಾಕಿದ್ದಲ್ಲ ಇದು ಸಮಾಧಿ ಮಾಡಿದ್ದೆ. ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಸಮಾಧಿ ಮಾಡಿದ್ದೆ. ಬಟ್ ಗಲ್ಲ ಹಾಕಿದ ಗಿಡನೂ ಇದು ಐತಿ, ಐತಿ ಇನ್ನೊಂದು 2 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಏನಂದ್ರೆ ಎಲ್ಲ ಇಂಪ್ರೂವ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಕತ್ತಾರ. ಹಿಂಗಾಗಿ ಅದನ್ನ ಈಗ ವಿಸಿಟಿಂಗ್ ಸ್ಟಾಪ್ ಮಾಡ್ಯಾರ. ನಾ ಇದ ಗಿಡನ ಮಾಡಿದ್ದೆ. ಫೈನಲಿ ನಾವು ನಂದಗಡದ ರಾಯಣ್ಣನ ಸಮಾಧಿ ಭೇಟಿ ನೀಡಿದ್ವಿ. ಅದಕ್ಕೆ ಭೇಟಿ ನೀಡಿ 40 ವರ್ಷ ಆದಮೇಲೆ ಇವತ್ತು ಬಂದೆ ನಾವು ಇಲ್ಲಿ. ಅಂದರೆ ನನ್ನ 40 ವರ್ಷ. ಇವಾಗ ನಾವು ರಾಯಣ್ಣನ ಸಮಾಧಿಗೆ ದರ್ಶನ ಭಾಗ್ಯ ಇವಾಗ ಸಿಕ್ತು. ನನ್ನ ಮಗನಿಗೆ 10ನೇ ವರ್ಷಕ್ಕೆ ಸಿಕ್ಕಿದೆ. ಆ ರಾಯನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಜೈ ರಾಯಣ್ಣ. ಜೈ ರಾಯಣ್ಣ.